ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಾಳೆಹಣ್ಣಿನ ಬೋಂಡ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಏನಂದರೆ ನಮ್ಮ ಮನೆಗಳಲ್ಲಿ ಸಾಮಾನ್ಯ ಬಾಳೆಹಣ್ಣು ತುಂಬ ತಂದು ಅದು ತುಂಬ ಹಣ್ಣಾಗಿದ್ದರೆ ಆವಾಗ ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ನನಗೆ ತುಂಬ ನೋಡಿ ಈ ಥರ ಹಣ್ಣಿತ್ತು, ಇದು ತುಂಬ ಹಣ್ಣಾಗಿತ್ತು, ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸರಿ ಟೇಸ್ಟ್ ನೋಡಿ, ನೀವೇ ಹೇಳ್ತೀರಾ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ನಾವು ಅದನ್ನು ತಿನ್ನಲಿಕ್ಕಾಗಿಲ್ಲ ಅಥವಾ ಮಕ್ಕಳಿಗೆ ಇಷ್ಟ ಆಗಲ್ಲ, ಈ ಥರ ಸ್ನ್ಯಾಕ್ಸ್ ಆಗುತ್ತೆ. ಇದು 4 ಗಂಟೆಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಇದು ಸ್ನ್ಯಾಕ್ಸ್ ಆಗುತ್ತೆ. ಮಾಡಿಕೊಟ್ರೆ ಇಷ್ಟಪಡ್ಕೊಂಡು ಚೆನ್ನಾಗಿ ತಿಂತಾರೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂದರೆ, ಬಾಳೆಹಣ್ಣು, ಹಣ್ಣಾಗಿರುವಂತಹ ಬಾಳೆಹಣ್ಣು ಯಾವುದಾದ್ರೂ ಸರಿಯೇ, ಹಣ್ಣಾಗಿರುವಂಥ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ 3. ಮತ್ತು ಅದಕ್ಕೆ 1/4 ಬೌಲಷ್ಟು ಮೈದಾ ಹಿಟ್ಟು, ಮತ್ತು ಒಂದು ಚಿಟಿಕೆ ಉಪ್ಪು ಸೇರಿಸ್ತೀನಿ. ಉಪ್ಪು ಇಟ್ಕೊಂಡಿದ್ದೀನಿ. ನಂತರ ಸಕ್ಕರೆ 1 ಸ್ಪೂನ್ ಸೇರಿಸ್ತೀನಿ. ನಿಮಗೆ ಹೇಗೆ ಬೇಕು ಹಾಗೆ ರುಚಿಗೆ ಅನುಸಾರವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ. ಬೆಲ್ಲದ ಪುಡಿನೂ ಸಹ ಹಾಕೋಬೋದು. ನಿಮಗೆ ಬಿಳಿಗೆ ಚೆನ್ನಾಗಿ ಬರಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ. ಬೆಲ್ಲದ ಪುಡಿ ಹಾಕಿದ ತಕ್ಷಣ ಏನಾಗುತ್ತೆ, ಕಲರು ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಅದು ನಿಮ್ಮ ಇಚ್ಛಾನುಸಾರವಾಗಿ ಸಹ ಹಾಕೋಬೋದು. ಹಾಗೆ ಒಂದು ಪಿಂಚ್, ಒಂದು ಚಿಟಿಕೆಗಿಂತ ಕಡಿಮೆಯಷ್ಟು ಒಂಚೂರು ಸೋಡಾ ಪುಡಿನ ಉದುರಿಸ್ತೀನಿ. ಅದನ್ನು ಸಹ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು, ಕುಕ್ಕಿಂಗ್ ಸೋಡಾನ. ನಂತರ ಮೊಸರು ಬೇಕೇ ಬೇಕು ಫ್ರೆಂಡ್ಸ್. ಮೊಸರು ಇಟ್ಕೊಂಡಿದ್ದೀನಿ ನಾನು. ನಂದಿನಿ ಕರ್ಡ್ಸ್, ಅದನ್ನು ನಮ್ಮ ಮನೆಯಲ್ಲಿ ಉಪಯೋಗಿಸೋದು. ನಾನು ನಂದಿನಿ ಮೊಸರನ್ನು ಸಹ ತಗೊಂಡಿದ್ದೀನಿ. ಮತ್ತು ಕರಿಯಲು ಎಣ್ಣೆ ಬೇಕು. ನಮ್ಮ ಮನೆಯಲ್ಲಿ ಬಳಸೋದಿದೆ ಯಾವಾಗಲೂ ಸಹ. ಸಫಲ್ ಮತ್ತು ಕಡಲೆಕಾಯಿ ಎಣ್ಣೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಪ್ರತಿ ಬಾರಿನೂ ಒಂದೇ ಥರದ ಎಣ್ಣೆನ ನಾವು ಬಳಸಬಾರ್ದು ಅಂತ ನನ್ನ ನಿಯಮ. ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಯಾವಾಗೂ ಬೇರೆ ಬೇರೆ ಥರ ಬಳಸ್ತೀವಿ. ಆದರೆ ಈ ಬಾರಿ ಒಂದು 2-3 ಸರಿಯಿಂದ ನಾವು ಕಡಲೆಕಾಯಿನ ಎಣ್ಣೆನ ಬಳಸ್ತಾ ಇದ್ದೀವಿ. ಚೆನ್ನಾಗಿದೆ ಫ್ರೆಂಡ್, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ತಗೊಳ್ಳಿ. ನೀವು ಒಂದ್ಸರಿ ಬಳಸಿ ನೋಡಿ, ನಿಮಗೂ ಸಹ ಇಷ್ಟ ಆಗಬಹುದು. ಇವಿಷ್ಟು ಸಾಮಗ್ರಿಗಳಿದ್ದರೆ ಸಾಕು, ಈ ಬೋಂಡವನ್ನು ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ 1-2-3 ಬಾಳೆಹಣ್ಣು ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಜನ ಹೇಗಿದ್ದಾರೆ ಅಥವಾ ತಿನ್ನೋರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಮಾಡ್ಕೊಳ್ಳಿ. ನೋಡಿ, ಈಗ 3 ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೋಡಿ ಇಷ್ಟು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು, ಅದು ಬಾಳೆಹಣ್ಣು ತುಂಬ ಸ್ವೀಟ್ ಇದೆ, ಅದಕ್ಕೆ ನಾನು 1 ಸ್ಪೂನ್ ಸೇರಿಸಿದ್ದೀನಿ ಸಕ್ಕರೆನ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸಹ ಸೇರಿಸ್ಕೊಳ್ಳಿ. ನೋಡಿ, 1 ಚಿಟಿಕೆಗಿಂತ ಕಡಿಮೆ ಇಷ್ಟು ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಮೊಸರು ಹಾಕ್ಕೋಬೇಕು. ನಾನು ಅಂದಾಜಲ್ಲಿ ಹಾಕೋತಾ ಇದ್ದೀನಿ, ನಂಗೆ ಗೊತ್ತಾಗ್ತಾ ಇದೆ. ನೀವು ಸಹ ನಿಮಗೆ ಗೊತ್ತಾಗಿಲ್ಲ ಅಂದರೆ 1/4 ಬೌಲಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೊಸರು ಹಾಕ್ಕೊಳ್ಳಿ. 1/4 ಬೌಲ್ಗಿಂತ ಸ್ವಲ್ಪ ಕಡಿಮೆ. ನನಗೆ ಗೊತ್ತಾಗ್ತಾ ಇದೆ ಇಷ್ಟು, ಹಾಗಾಗಿ ನಾನು ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಡಿಮೆ ಆದರೆ ಮತ್ತೆ ಮೊಸರನ್ನು ನಾನು ಸೇರಿಸ್ಕೊತೀನಿ. ನೋಡಿ, ಇವಾಗ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಸ್ವಲ್ಪ ಸೇರಿಸ್ಕೊಂಡೆ. ಇವಾಗ ನೋಡಿ,
ಹಂಗೆ ಹಾಕಬೇಕು. ಇವಾಗ ಇದು ರೆಡಿ ಆಯಿತು. ಇದಕ್ಕಿಂತ ತೆಳುಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ. ಇದನ್ನು ಕನಿಷ್ಠ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್, ಹಿಂಗೆ ಬರಬೇಕು. ಹಿಂಗೆ ಇದನ್ನ ಕನಿಷ್ಠ ಟೈಮ್ ಇಲ್ಲಾಂದ್ರೆ 10 ನಿಮಿಷ ಆದರೂ ಇಡಲೇಬೇಕು. ಆವಾಗ ಸರಿಯಾಗಿ ಬಂದು ನೋಡಿ. ಇದು ಇವಾಗ ಇದು ರೆಡಿ ಆಯಿತು. ಈಗ ಇದನ್ನು ಕನಿಷ್ಠ ಒಂದು 10 ನಿಮಿಷ ಆದರೂ ಇಡಬೇಕು. ನಿಮಗೆ ಅದು ಅಳತೆ ಗೊತ್ತಾಗುತ್ತೆ ಹಿಂಗೆ ಮಾಡುವಾಗ. ಹಾಗೆ ಹಾಕ್ಕೊಳ್ಳಿ. ಏನಾದರೂ ಮೊಸರೆ ಹಾಕಿ ನೀರನ್ನೇ ಯಾವ ಕಾರಣಕ್ಕೂ ಸೇರಿಸ್ಬೇಡಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಾಳೆಹಣ್ಣಿನ ಬೋಂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸು. ಏನಾದರೂ ತುಂಬ ಬಾಳೆಹಣ್ಣು ತಂದು ತುಂಬ ಹಣ್ಣಾಗಿದ್ದರೆ ಈ ಥರ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್.